ಕುಯ್ ಅಂತ ಬ್ರೇಕ್ ನಾಯ್ಸ್ ಬರ್ತಿತ್ತು. Yezdi Adventure ಗೆ ಸೆಂಟ್ರಲ್ ಸ್ಟ್ಯಾಂಡ್, ಮಾಸ್ಟರ್ ಸಿಲಿಂಡರ್ ಗಾರ್ಡ್, ಡರ್ಟ್ ಸ್ಯಾಕ್, ಹೀಟ್ ಶೀಲ್ಡ್, ಫುಟ್ ರೆಸ್ಟ್ ಎಕ್ಸ್ಟೆಂಡರ್, ಸ್ಕ್ರೀನ್ ಗಾರ್ಡ್. ಸ್ನೇಹಿತರೆ, ಇನ್ನೊಂದು ಚಲನಚಿತ್ರಕ್ಕೆ ಸ್ವಾಗತ. ಸ್ವಾಮಿಗಳು ಯಾವ್ದೋ ದೂರದ ಊರಿಂದ ಬಂದಾಗಿದೆ. ಇರೋದೇ 90, ಅದ್ರಲ್ಲಿ ಪೆಟ್ರೋಲ್. ಬಂದವರೆಲ್ಲ ಭಾವ ಅಂತಾರೆ. ಅವಾಗ ಏನ್ ಮಾಡ್ತೀರಾ? ಮಾವ ಅಂತೀನಿ ನಾನು. ವೆಲ್ಕಮ್ ಟು ಅನದರ್ ವಿಡಿಯೋ. ನಾನು ಬೈಕ್ದು ರಿಲೇಟೆಡ್ ಫ್ಯೂ ಆಕ್ಸೆಸರೀಸ್ ತರಿಸಿದ್ದೀನಿ, ಮತ್ತು ಜಾವಾ ಸರ್ವಿಸ್ಗೆ ಹೋಗ್ತಾ ಇದ್ದೀನಿ. ಅದರಲ್ಲಿ ಫ್ಯೂ ಅಪ್ಡೇಟ್ಸ್ ಮಾಡಬೇಕು ಗಾಡಿಗೆ ಇವತ್ತು. ಆಯಿತು. ಬೈಕ್ ಮನೆಗೆ ತಂದಾಗಿಂದ ಅರೌಂಡ್ 150 ಕಿಲೋಮೀಟರ್ಸ್ ಓಡಿಸಿದ್ದೀನಿ. ಸೊ ಈ 150 ಕಿಲೋಮೀಟರ್ಸ್ ಕೂಡ ಆಲ್ಮೋಸ್ಟ್ ನನಗೆ ತಂದಿದ್ದಿನ ಬ್ರೇಕ್ ನಾಯ್ಸ್ ಬರ್ತಿತ್ತು. ಏನೇನು ಪ್ರಾಬ್ಲಮ್ಮು? ಸೊ ನಾನು ಅಂದ್ಕೊಂಡೆ ಫಸ್ಟು ಪ್ರಾಬ್ಲಿ ಬಿಕಾಸ್ ಪಾಲಿಶ್ ಹಾಕಿರ್ತಾರೆ ಆ್ಯಂಡ್ ಹೊಸ ಬ್ರೇಕು ಮತ್ತು ಬ್ರೇಕ್ ಪ್ಯಾಡ್ ಮತ್ತು ಡಿಸ್ಕ್, ಅದರಿಂದ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ನಾನು ಹಾಗೆ ಓಡಿಸಿದೆ. ಒಂದು 2 ಡೇಸ್ ಆದರೂ ಅದು ಯಾವಾಗ ಸೌಂಡ್ ಹೋಗಲಿಲ್ಲ. ಮತ್ತು ಸರ್ವಿಸಿಗೆ ತೊಗೊಂಡೋಗಿ ಕೊಟ್ಟೆ. ಏನು ಇವನು ಆಡ್ದಾಗೆಲ್ಲ ಬಿಟ್ಬಿಡೋಕ್ಕಾಗತ್ತಾ? ಸೊ ಸರ್ವಿಸಲ್ಲಿ ಬ್ರೇಕ್ ಶೂ ತೆಗೆದು ಡಸ್ಟ್ ಕೂತಿರುತ್ತೆ ಅಂದ್ಬಿಟ್ಟು ಡಸ್ಟ್ ಎಲ್ಲ ಒಂದು ರೌಂಡ್ ಕ್ಲೀನ್ ಮಾಡಿ ಕೊಟ್ಟರು. ಏನು ಮಾಡಬೇಕು ಅಂತ ಗೊತ್ತು ನಿಮಗೆ? ನಾಟಕ ಆಡ್ತಿದ್ದೆ ನೀನು. ಅದಾದಮೇಲೆ ಒಂದು 10-15 ಕಿಲೋಮೀಟರ್ಸ್ ನನಗೇನು ನಾಯ್ಸ್ ಇರಲಿಲ್ಲ. ಮತ್ತೆ 115 ಕಿಲೋಮೀಟರ್ಸ್ ಆದಮೇಲೆ ನಾಯ್ಸ್ ಬರೋಕ್ಕೆ ಶುರುವಾಯಿತು. ಒಂಥರ BMTC ಬಸ್ ಬ್ರೇಕ್ ಆಗ್ತಾ ಸೌಂಡ್ ಬರ್ತಲ್ಲ, ಕುಯ್ ಅಂತ. ಆ ಥರ ಮೆಟಲ್ ಟು ಮೆಟಲ್ ರಬ್ಬಿಂಗ್ ಸೌಂಡ್ ಥರ ಬರ್ತಿತ್ತು. ಸೊ ಆಮೇಲೆ ಇವಾಗ ದಸರಾ ಆದಮೇಲಿಂದ ಒಂದು 3 ಡೇಸ್ ಸರ್ವಿಸ್ ಸೆಂಟ್ರ್ ರಜೆ ಇದ್ದಿದ್ದರಿಂದ ಏನಾರು ಹೇಳು, ನನ್ನ ಕೈ ಆಗೋದು ಇಲ್ಲ, ನಾ ಬರೋದು ಇಲ್ಲ. ಅಲ್ಲಿ ಹೋಗಿರಲಿಲ್ಲ. ಇವತ್ತು ಸರ್ವಿಸ್ ಸೆಂಟ್ರ್ ಓಪನ್ ಇದೆ. ಸೊ ಇವತ್ತು ತಂದುಕೊಡೋಕ್ಕೆ ಹೇಳಿದ್ದಾರೆ. ನೋಡೋಣ ಅವರು ಏನು ಚೇಂಜ್ ಮಾಡ್ತಾರೆ. ವಾರಂಟಿನಲ್ಲಿ ಬ್ರೇಕ್ ಶೂ ಚೇಂಜ್ ಮಾಡ್ತಾರಾ ಅಥವಾ ಡಿಸ್ಕ್ ಚೇಂಜ್ ಮಾಡ್ತಾರಾ, ನೋ ಐಡಿಯಾ. ಇವತ್ತು ಬಿಟ್ಟ ಮೇಲೇ ಗೊತ್ತಾಗುತ್ತೆ ಅವ್ರು ಎವ್ಯಾಲ್ಯೂಯೇಟ್ ಮಾಡಿ ಏನಕ್ಕೆ ನಾಯ್ಸ್ ಬರ್ತಿದೆ ಅಂತ. ಮತ್ತು ಇನ್ನೊಂದೇನು ಅಂದರೆ ಈ ನಾಯ್ಸು ಹೀಟ್ ಆದಮೇಲೆ, ಡಿಸ್ಕು ಮತ್ತು ಬ್ರೇಕ್ ಹೀಟ್ ಆದಮೇಲೆ ಜಾಸ್ತಿ ಬರೋಕ್ಕೆ ಶುರು ಆಗುತ್ತೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕೋಲ್ಡ್ ಇದ್ದಾಗ ಓನ್ಲಿ ಲೋ ಸ್ಪೀಡಲ್ಲಿ ಬರ್ತಿತ್ತು, ಈಗ ಹೈ ಸ್ಪೀಡಲ್ಲೂ ಬರುತ್ತೆ ನಾಯ್ಸು. ನನಗೆ ಇದೊಂದು ಕಂಪ್ಲೇಂಟ್ ಇದೆ. ಸೊ ಅದ್ರ ಜೊತೆಗೆ ಇನ್ನೊಂದಿಷ್ಟು ಅಪ್ಡೇಟ್ಸ್ ಇದೆ. ಏನು? ಹಿಂದ್ಗಡೆ ಸ್ಯಾಡಲ್ ಸ್ಟೇಸ್ ತೆಗಿಸ್ತಾ ಇದ್ದೀನಿ. ಬಿಕಾಸ್ ಪಿಲಿಯನ್ಗೆ ಹತ್ತಕ್ಕೆ ಕೂರೋಕ್ಕೆ ಸ್ವಲ್ಪ ನಟ್ಸು ಬೋಲ್ಟ್ಸು ಕ್ಲಾತಿಗೆ ಸಿಕ್ಕಾಕೊಡುತ್ತೆ ಆ್ಯಂಡ್ ಬಟ್ಟೆ ಗಿಟ್ಟೆ ಹರಿಯೋ ಚಾನ್ಸ್ ಇದೆ. ಮತ್ತು ನಾವು ಯಾವಾಗಲೂ ಲಾಂಗ್ ಡ್ರೈವ್ ಹೋಗದೇ ಇರೋದ್ರಿಂದ ಅಷ್ಟೊಂದು ವೆಯ್ಟ್ ಗಾಡಿ ಮೇಲೆ ನೆಸಿಟಿ ಇಲ್ಲ. ಒಂದು ಮೈಲೇಜ್ ಡ್ರಾಪ್ ಆಗುತ್ತೆ ಮತ್ತು ಅನ್ನೆಸರಿ ವೆಯ್ಟ್ ಕೂಡ ಗಾಡಿ ಓಡಿಸೋದಕ್ಕೆ. ಸೊ ತೆಗಿಸ್ತಾ ಇದ್ದೀನಿ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಆಮೇಲೆ PPF ಮಾಡಿಸ್ಬೇಕು. ಏನೋ ಬೇಕು, ನ್ಯಾಚುರಲ್ ಬೇಕು. ಸೊ PPF ಮಾಡಿಸೋದಕ್ಕೆ 3Mಗೆ ಹೋಗಬೇಕು. ನಿಮ್ಗೆ ಏನು ಬೇಕು, ಯಾವ ಥರ ಬೇಕು ತುಸು ತೋರಿಸ್ಬಿಡಿ ಅಣ್ಣ. 3M ಅಲ್ಲಿ ಒಂದ್ಸತಿ ಎನ್ಕ್ವೈರ್ ಮಾಡಿ ಬಂದಿದ್ದೀನಿ. ಬಟ್ ಅವರು ಮುಂದೆ ಎಂಜಿನ್ ಶೀಲ್ಡ್ ಇರುತ್ತಲ್ಲ, ಸೊ ಎಂಜಿನ್ ಶೀಲ್ಡನ್ನು ನೀವೇ ಬಿಚ್ಚಿಸ್ಕೊಂಡು ತೊಗೊಂಬಂದ್ರೆ ಬೆಟರ್ ಅಂತ ಹೇಳಿದ್ರು. ಸೊ ಇವತ್ತು ಅದನ್ನು ಬಿಚ್ಚಿ ಸ್ಯಾಡಲ್ ಸ್ಟೇಸ್ ಬಿಚ್ಚಿಸ್ತಾ ಇದ್ದೀನಿ. ನಿಮ್ಮನ್ನ ತಡೆದಿರುವವರು ಯಾರು? ತಾರಾ ಕಂದ ಆ ಕಡೆ ಹೋಗಮ್ಮ. ಯಾರು? ನೀ ಎಲ್ಲ ತುಳಿದಾಗ್ತಿದೆ ಇಲ್ಲಿ. ಸರಿ ಬಿಡು. ಗೋ ಗುಡ್ ಗರ್ಲ್ ಥರ ನೀನು ಗೋ. ಆಯ್ತು ಬಿಡು. ಕೊಡು. ಲೆಫ್ಟಿಂದ ಶುರು ಮಾಡ್ತೀನಿ. ಫಸ್ಟು SD ಅಡ್ವೆಂಚರ್ಗೆ ಸೆಂಟ್ರಲ್ ಸ್ಟ್ಯಾಂಡ್ ಇಲ್ಲ. ಸೊ ಸೆಂಟ್ರಲ್ ಸ್ಟ್ಯಾಂಡ್ ಇಲ್ಲದೆ ಇರೋದ್ರಿಂದ ಒಂದು ಕಂಪ್ಯಾಟಿಬಲ್ ಸೆಂಟ್ರಲ್ ಸ್ಟ್ಯಾಂಡ್ ನನಗೆ ಮ್ಯಾಡ್ ಓವರ್ ಬೈಕ್ಸ್ ಅಂತ ಒಂದು ಮುಂಬೈ ಬೇಸ್ಡ್ ಶಾಪಲ್ಲಿ ಇದೆ ಅಂತ ಗೊತ್ತಾಯಿತು. ಸೊ ನನಗೆ ಕಪಲ್ ಆಫ್ ರಿವ್ಯೂಸ್ ಕೂಡ ನೋಡಿದೆ, 1-2-3 ಯೂಟ್ಯೂಬ್ ವೀಡಿಯೋಸ್ ಕೂಡ ನೋಡಿದೆ ಬೇರೆಯವ್ರು ಯೂಸ್ ಮಾಡಿರೋದು. ಮೋರ್ ಓವರ್ ಅದು ಫಿಟ್ ಆಗುತ್ತೆ ಅಂತ ಒಂದು, ಬಟ್ ಕೆಲವರು ಚೈನ್ಗೆ ತುಂಬ ಹತ್ತಿರ ಬರುತ್ತೆ ಅಂತಲೂ ಹೇಳ್ತಾಯಿದ್ರು. ಸೊ ಪ್ರಾಬ್ಲಿ ಆರ್ಡ್ರ್ ಮಾಡಬೇಕಾಗ್ಬೋದು, ಗೊತ್ತಿಲ್ಲ. ಸೊ ಇದನ್ನು ಕೂಡ ಮಣ್ಣು ನನಗೆ ನೀನು ಬೇಕಪ್ಪ. ಇವಳು ಇಲ್ಲೇ ಇರಬೇಕು. ಇವಳು ನಾವು ಎಲ್ಲಿರ್ತೀವೋ ಅಲ್ಲೇ ಇರಬೇಕು. ಸೊ ಮ್ಯಾಡ್ ಓವರ್ ಬೈಕ್ಸ್ ಅಂತ ಇದು. ನೋಡೋಣ ಇದು ಹೆಂಗೆ ಫಿಟ್ ಆಗುತ್ತೆ ಅಂತ. ಇವತ್ತು ಸರ್ವಿಸ್ ಸೆಂಟ್ರಿಗೆ ಜಾವಾ ಸರ್ವಿಸಲ್ಲೇ ಕೊಡ್ತಾಯಿದ್ದೀನಿ. ವಿಘ್ನೇಶ್ ಅವ್ರನ್ನ ಕೇಳೋಣ ಅಂತ, ವಿಘ್ನೇಶ್ ಚೀಫ್ ಮೆಕ್ಯಾನಿಕಲ್ಲಿ, ಅವ್ರನ್ನ ಕೇಳೋಣ ಅಂದ್ಬಿಟ್ಟು. ಇನ್ನೊಂದು ಝನಾದು ಮಾಸ್ಟರ್ ಸಿಲಿಂಡರ್ ಗಾರ್ಡ್ ಇದು. ಮಾಸ್ಟರ್ ಸಿಲಿಂಡರ್ ನಿಮ್ಮ ಬ್ಯಾಕ್ ಬ್ರೇಕಿಂಗ್ ಮಾಸ್ಟರ್ ಸಿಲಿಂಡರ್ ಇರುತ್ತೆ, ಅದಕ್ಕೆ ಜಸ್ಟ್ ಸೊ ದಟ್ ಕಲ್ಲು ಮಣ್ಣು ಏನು ಟಚ್ ಆಗದೆ ಇರಲಿ. ಇನ್ ಕೇಸ್ ಆಫ್ ಯಾರು ಟ್ರಾಫಿಕಲ್ಲಿ ಬಂದು ಟಚ್ ಆದರೆ ಮಾಸ್ಟರ್ ಸಿಲಿಂಡರ್ ಆಮೇಲೆ ಡ್ಯಾಮೇಜ್ ಆದರೆ ಬ್ರೇಕೇ ಹಿಡಿಯಲ್ಲ. ಸೊ ಅದರಿಂದ ಇದೊಂದು ಗಾರ್ಡು. ಇದು ಡರ್ಟ್ ಸ್ಯಾಕ್ಡ್ ಆ್ಯಕ್ಚುಲಿ ಹೀಟ್ ಶೀಲ್ಡು. ಇದು ಪರ್ಪಸ್ ಇದ್ರದ್ದು ಆ್ಯಕ್ಚುಲ್ ಯೂಸ್ ಇದ್ರದ್ದು ಲಿಫ್ಟ್ ಎಕ್ಸಾಸ್ಟ್ ಮೇಲೆ ನೀವು ಸ್ಯಾಡಲ್ ಬ್ಯಾಗ್ಸ್ ಹಾಕ್ತಿದ್ರೆ, ಸ್ಯಾಡಲ್ ಬ್ಯಾಗ್ಸ್ ಹಾಕಿದಾಗ ಆ ಹೀಟ್ಗೆ ಸ್ಯಾಡಲ್ ಬ್ಯಾಗ್ಸ್ ಇಂಪ್ಯಾಕ್ಟ್ ಆಗದೆ ಇರಲಿ, ಹೀಟ್ ಆಗದೆ ಇರಲಿ, ಹರಿದೋಗದೆ ಇರಲಿ, ಮೆಲ್ಟ್ ಆಗದೆ ಇರಲಿ, ಅಥವಾ ಫೈರ್ ಕ್ಯಾಚ್ ಆಗದೆ ಇರಲಿ, ಡ್ಯಾಮೇಜ್ ಆಗದೆ ಇರಲಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳಿಸಿ ಆಚೆ ಇದಿರೋದು. ಸೊ ಇದನ್ನು ಎಕ್ಸಾಸ್ಟ್ ಮೇಲೆ ಕಟ್ಟಬೇಕು ಯೂಸಿಂಗ್ ದಿಸ್ ರೌಂಡ್ ಟೈ ರ್ಯಾಪ್ಸ್.
ಈ ರೌಂಡ್ ಟೈರ್ ಆ್ಯಪ್ಸ್ ಎಕ್ಸಾಸ್ಟಿಗೆ ಹಾಕ್ಬಿಟ್ಟು ಥ್ರೂ ದಿಸ್ ಇಲ್ಲಿ ಲೂಪ್ ಇದೆ, ಈ ಲೂಪ್ ಮೂಲಕ ಹಾಕ್ಬಿಟ್ಟು ಟೈ ಮಾಡಬೇಕು. ಆ್ಯಕ್ಚುಲಿ ಇದಕ್ಕೊಂದು ಅವರು ಹೀಟ್ ಶೀಲ್ಡ್ ಶಿಪ್ ಮಾಡಬೇಕು, ಬಟ್ ಹೀಟ್ ಶೀಲ್ಡ್ ಶಿಪ್ ಮಾಡ್ತಿಲ್ಲ. ಬಟ್ ನನ್ನ ಪರ್ಪಸ್ ಅದಲ್ಲ, ನನಗೆ ರೈಟ್ ಲೆಗ್ಗೆ ತುಂಬ ಹೀಟ್ ಹೊಡಿತಾ ಇದೆ ಎಲ್ರ ಮನೆ ದೋಸೆನು ಕಾಲ್ಗೆ, ಎಸ್ಪೆಷಲಿ ಈ ಜಾಗಕ್ಕೆ. ಸೊ ಎಲ್ರ ಮನೆ ದೋಸೆ ತೂತಾರ ನಮ್ಮಲ್ಲಿ ಮುದ್ದೆನು ತೂತು ನೀವು ಮುಚ್ಕೊಂಡ್ರಪ್ಪ. ಈ ಜಾಗಕ್ಕೆ ತುಂಬ ಹೀಟ್ ಬರುತ್ತೆ. ಸೊ ನನ್ನ ಐಡಿಯಾ ಇದು ಹೆಂಗಾರು ಫಿಟ್ ಮಾಡ್ಬೋದಾ ಅರೌಂಡ್ ದಟ್ ರೇಡಿಯೇಟರ್ ಫ್ಯಾನ್ ಬ್ಲಾಸ್ಟ್ ಆಗೋ ಏರಿಯಾ ಇರುತ್ತಲ್ಲ, ಏರ್ ಬ್ಲಾಸ್ಟ್ ಮಾಡೋ ಏರಿಯಾ. ನೀವು ಫಸ್ಟ್ ರ್ಯಾಂಕ್ ನನ್ನ ಕಾಲಿಗೆ ಬ್ಲಾಕ್ ಆಗದೆ ಇರೋಂಗೆ ರೀಚಾನಲೈಸ್ ಮಾಡೋಕ್ಕಾಗುತ್ತಾ ನೋಡೋಣ ಅಂತ ನನ್ನ ಐಡಿಯಾ. ಬಟ್ ಹೆಂಗೆ ಫಿಟ್ ಆಗುತ್ತೆ ಗೊತ್ತಿಲ್ಲ, ನಾನು ಎಕ್ಸ್ಪ್ಲೇನ್ ಮಾಡಬೇಕು. ಟೈರ್ ಆಪ್ ಅಲ್ಲದೆ ಪ್ರಿಫರಬ್ಲಿ ನಟ್ ಆ್ಯಂಡ್ ಬೋಲ್ಟಲ್ಲಿ ಎಂಜಿನ್ ಕೇಜ್ಗೆ ಏನಾದ್ರು ಫಿಟ್ ಮಾಡ್ಬೋದಾ ಅಂತ ನಂದು ಥಾಟ್ ಪ್ರೋಸೆಸ್ ಇರೋದು. ನನಗೆ ಎಸ್ಪೆಷಲಿ ಟೈರ್ ಆಪ್ ಹಾಕಿ ಇಷ್ಟ ಎಲ್ಲ ಸ್ಕ್ರ್ಯಾಚ್ ಬೀಳುತ್ತೆ ಅಂತ. ಇದು ಬ್ಯಾಕ್ ಫುಟ್ ರೆಸ್ಟ್ ಎಕ್ಸ್ಟೆಂಡ್ ಫಾರ್ ಬೋತ್ ಲೆಫ್ಟ್ ಆ್ಯಂಡ್ ರೈಟ್. ಎವ್ರಿ ಫುಟ್ ರೆಸ್ಟ್ ಇದು ಡಿಫ್ರೆಂಟ್ ಸೈಜ್ ಇದೆ. ರೈಟ್ದು ಕಮ್ಮಿ ಇದೆ, ಲೆಫ್ಟ್ ಸ್ವಲ್ಪ ಜಾಸ್ತಿ ಇದೆ. ಸೊ ದಟ್ ಯಾಕೆಂದರೆ ಪಿಲಿಯನ್ ರೈಡರ್ ಕೂತಾಗ ಅವ್ರ ರೈಟ್ ಫುಟ್ ರೆಸ್ಟ್ ಎಕ್ಸಾಸ್ಟ್ ಟಚ್ ಆಗಿ ಸ್ಕ್ರ್ಯಾಚಸ್ ಬರದೇ ಇರಲಿ ಅಂತ ರೈಟದು ಕಮ್ಮಿ ಇದೆ. ಇದು ನೋಡಿ ತಂದಿದ್ದು, ಅಮೆಝಾನ್ ಒಳ್ಳೆ ರಿವ್ಯೂ ಇತ್ತು ಇದಕ್ಕೆ. ಸೊ ಅದಕ್ಕೆ ಇದನ್ನು ತರಿಸಿದ್ದೀನಿ. ರೋಸಿ 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 ನೋಡಿ, ಇವಳು ಇಲ್ಲಿರಬೇಕು, ಇವಳು ಇಲ್ಲಿರಬೇಕು. ಎಲ್ಲ ಎಲ್ಲದನ್ನು ತುಳಿದು ಓಡಾಡ್ತಿರ್ತಾರೆ. ಬನ್ನಿ ಪುತ್ತು ಮಕ್ಕಳ, ನನ್ನ ಚಿನ್ನು ಮಕ್ಕಳ, ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಇದು ಬೇಸಿಕಲಿ ಸ್ಕ್ರೀನ್ ಗಾರ್ಡು. ಮುಂದೆ ಫ್ರಂಟ್ ಸ್ಪೀಡೋಮೀಟರ್ ಕಾನ್ಸೋಲ್ ಇದೆಯಲ್ಲ, ಅದಕ್ಕೆ ಫಿಲ್ಮ್ ಥರ, ಬೇಸಿಕಲಿ ಸ್ಕ್ರ್ಯಾಚ್ ಕಾರ್ಡ್ ಥರ. ಇದು ಅಮೆಝಾನಲ್ಲಿ ತರಿಸಿದ್ದು. ಇದನ್ನೇನು ಅಪ್ಲೈ ಮಾಡಿಲ್ಲ. ಎಲ್ಲ ಐಟಮ್ಸ್ದು ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಫಸ್ಟ್ ಇವತ್ತು ಇನ್ಸ್ಟಾಲ್ ಮಾಡಿಸೋಣ. ಸೊ ಕಂಪ್ಯಾಟಿಬಿಲಿಟಿ ಹೆಂಗೆ ಬರುತ್ತೆ ನೋಡ್ಕೊಂಡು ನಾನು ನಿಮಗೆ ವೀಡಿಯೋ ಎಂಡಲ್ಲಿ ಇಷ್ಟೊತ್ತಿಗೆ ನಿಮಗೆ ಗೊತ್ತಾಗುತ್ತೆ. ಸೊ ಆವಾಗ ನೀವು ಡಿಸೈಡ್ ಮಾಡಿ ಬೇಗ ನೀವು ತೊಗೋಬೋದಾ ಅಂತ. ಆ್ಯಂಡ್ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ.